ಮೊಬೈಲ್ ಕೊಡಿಸಲಿಲ್ಲ ಅಂತ ಯುವಕ ಸಾವನ್ನಪ್ಪಿದ ಪ್ರಕರಣ. ಐಫೋನ್ಗಾಗಿ ಹಠ ಹಿಡಿದಿದ್ದಂತ ಯುವಕ ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಐಫೋನ್ ಬೇಕು ಅಂತ ಮನೆಯಲ್ಲಿ ಗಲಾಟೆ ಮಾಡಿದ್ದಾನೆ ಅಪ್ಪ ಅಮ್ಮನ ಬಳಿ. ಅಪ್ಪ ಅಮ್ಮ ಕೊಡಿಸಿಲ್ಲ. ಫೈನಲ್ ಆಗಿ ಅವನು ಭಯ ಪಡಿಸ್ಲಿಕ್ಕೋಸ್ಕರ, ಹೆದರಿಸ್ಲಿಕ್ಕೋಸ್ಕರ ಬೆಟ್ಟದ ಮೇಲೆ ಹತ್ತಿದ್ದ, ತುದಿಲಿ ನಿಂತಿದ್ದ. ಮಗನನ್ನ ರಕ್ಷಿಸೋಕೆ ಹೋಗಿ ತಂದೆ ತಾಯಿ ಕೂಡ ಸಾವನ್ನಪ್ಪಿದ್ದಾರೆ. ಮಗನೂ ಕೆಳಗಡೆ ಬಿದ್ದ, ತಂದೆನೂ ಕೆಳಗಡೆ ಬಿದ್ದ. ತಂದೆ ಮಗ ಕೆಳಗಡೆ ಬಿದ್ದಿದ್ದನ್ನ ನೋಡಿ ತಾಯಿ ಕೂಡ ಕೆಳಗಡೆ ಬಿದ್ದಿದ್ದಾರೆ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಟಿಸ್ಗಾಂವ್ ಬಳಿಯ ಕಾವ್ಡಿಯಾ ಡೋಂಗಾರ್ ಬೆಟ್ಟದಲ್ಲಿ ದುರಂತ ಆಗಿದೆ. ಈಗ ಐಫೋನ್ಗಾಗಿ ಮೂವರು ದಾರುಣ ಸಾವನ್ನಪ್ಪಿದ್ದಾರೆ. ನೋಡಿ, ಮಗ ಅಲ್ಲಿ ನಿಂತಿದ್ದಾನೆ, ಅವನ್ನ ರಕ್ಷಿಸಕ್ಕೆ ಹೋಗಿ ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡಿದ್ದಾನೆ. ಮೊಬೈಲ್ ಕೊಡಿಸ್ಲಿಲ್ಲ ಅಂತ ಅವನ್ನ ಸಮಾಧಾನ ಮಾಡಿ ಕರ್ಕೊಂಬರಕ್ಕೆ ತಂದೆ ಹೋಗ್ತಾರೆ. ಫೈನಲ್ ಆಗಿ ಆಯಾ ತಪ್ಪಿ ಮಗ ಬೀಳ್ತಾನೆ. ಮಗನ ಕೈ ಹಿಡ್ಕೊಂಡಂತ ತಂದೆ ಕೂಡ ಆ ಕಂದಕಕ್ಕೆ ಬೀಳ್ತಾರೆ. ತಂದೆ ಮತ್ತು ಮಗ ಬಿದ್ದಿದ್ದನ್ನ ನೋಡಿ ತಾಯಿ ಕೂಡ ಅದೇ ಕಂದಕಕ್ಕೆ ಹಾರಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಐಫೋನ್ಗಾಗಿ ಮೂವರು ದಾರುಣವಾಗಿ ಸಾವನ್ನಪ್ಪಿರುವಂತ ಘಟನೆ ನಡೆದಿದೆ. ಇದು ನೋಡಿ ಆಗಿರುವಂತ ಘಟನೆ. ನ್ಯೂಸ್ ಫಸ್ಟ್ ನ ಕ್ಯಾಮ್ರಾಮನ್ಗಳೇ ನೋಡ್ತಾ ಇದ್ದೀರಿ. ಮಗ ಐಫೋನ್ ಕೇಳ್ದ, ತಂದೆ ಕೊಡಿಸ್ತೀನಿ ಬಾ ಅಂತ ಕೈ ಹಿಡಿದು ಎಳೆಯಕ್ಕೆ ಹೋದಾಗ ಆಯಾ ತಪ್ಪಿ ಬಿದ್ದೋಗಿದ್ದಾರೆ. ತಂದೆ ಮಗ ಬಿದ್ದಿದ್ದನ್ನು ನೋಡಿ ತಾಯಿ ಕೂಡ ಅದೇ ಕಂತಕಕ್ಕೆ ಬಿದ್ದು ಕೊನೆಯುಸಿರೆಳೆದಿದ್ದಾರೆ. ಐಫೋನ್ಗಾಗಿ ಮೂವರು ದಾರುಣವಾಗಿ ಸಾವನ್ನಪ್ಪಿರುವಂಥ ಘಟನೆ ನಡೆದಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ಐಫೋನ್ಗಾಗಿ ಒಂದೇ ಕುಟುಂಬದ ಮೂವರು ದಾರುಣವಾಗಿ ಸಾವನ್ನಪ್ಪಿರುವಂಥ ಘಟನೆ ನಿಜಕ್ಕೂ ಕೂಡ ಮನ ಕಲ್ಕೋವಂಥದ್ದು. ಯಾವಾಗಾಯಿತು ಈ ಘಟನೆ? ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ. ಮಧುಸೂದನ್, ನಿನ್ನೆ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಕುನಾಲ್ ಎಂಬ ಈ 18 ವರ್ಷದ ಯುವಕ ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರ ಜಿಲ್ಲೆನಲ್ಲಿ ತನಗೆ ಐಫೋನ್ ಬೇಕು ಅಂತ ಹೇಳಿ ತಂದೆ ತಾಯಿನ ಕೇಳಿದ್ರೆ, ತಂದೆ ತಾಯಿಗೆ ಮನೆಯಲ್ಲಿ ಆರ್ಥಿಕ ಸಂಕಷ್ಟ ಆಯಿತು. ಈ ಕುನಾಲ್ನ ತಂದೆ ಮುರಳೀಧರ್ ಅವರು ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಹೀಗಾಗಿ ಜೀವನ ನಡೆಸೋದೇ ಕಷ್ಟ ಆಯ್ತು. ಹೆಚ್ಚಿನ ಹಣದ ದುಡಿಮೆ ಇರಲಿಲ್ಲ. ಈ ಕಾರಣಕ್ಕಾಗಿ ಐಫೋನ್ ಅನ್ನ ಕೊಡಿಸ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ನಮ್ಮ ಮನೆಯಲ್ಲೇ ಆರ್ಥಿಕ ಕಷ್ಟ ಇದೆ, ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿಲ್ಲ, ಈಗ ನಿನ್ಗೆ ಯಾಕೆ ಐಫೋನ್ ಅನ್ನೋ ಒಂದು ಮಾತನ್ನ ಹೇಳಿದರೆ, ಇದರಿಂದ ಬೇಸರಗೊಂಡಂತ ಯುವಕ ಕುನಾಲ್ ಬೆಟ್ಟದ ಬಳಿಗೆ ಹೋಗಿದ್ದೇನೆ, ಬೆಟ್ಟದಿಂದ ಮೇಲಿಂದ ಬಿದ್ದು ನಾನು ಆತ್ಮಹತ್ಯೆನ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೇನೆ. ಈ ವಿಷಯ ಗೊತ್ತಾಗಿ ತಂದೆ ತಾಯಿ ಕೂಡ ಅಲ್ಲಿಗೆ ಅದೇ ಸ್ಥಳಕ್ಕೆ ಬಂದಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ತಮ್ಮ ಮಗ ಕುನಾಲ್ನನ್ನ ಮನವೊಲಿಸುವಂತ ಕೆಲಸವನ್ನ ಮಾಡಿದರೆ, ನೀನು ಆತ್ಮಹತ್ಯೆನ ಮಾಡ್ಕೊಳ್ಬೇಡ, ನಿನ್ಗೆ ಐಫೋನ್ ಅನ್ನ ಕೊಡಿಸ್ತೇವೆ, ಆ ಸ್ಥಳದಿಂದ ದೂರ ಬಾ, ನೀನು ಚೆನ್ನಾಗಿರ್ಬೇಕು, ತಂದೆ ತಾಯಿಯ ಸ್ಥಿತಿಯನ್ನ ನೋಡು ಅಂತೆಲ್ಲ ಹೇಳಿದ್ದಾರೆ. ಮತ್ತು ಸ್ಥಳೀಯ ಜನರು ಕೂಡ ಬಂದು ಆತನನ್ನ ಮನವೊಲಿಸುವಂತ ಕೆಲಸ ಮಾಡಿದ್ದಾರೆ. ಸ್ಥಳೀಯ ಸರ್ಪಂಚ್ ಸಂಜಯ್ ಜಾಧವ್ ಅನ್ನೋರು ಕೂಡ ಬಂದು, ನಿನ್ಗೆ ಐಫೋನ್ ಅನ್ನ ಕೊಡಿಸ್ತೇನೆ, ನಾನೇ ಕೊಡಿಸ್ತೇನೆ, ನೀನು ಆತ್ಮಹತ್ಯೆ ಮಾಡ್ಕೊಳ್ಳದೆ ದೂರ ಬಾ, ಮತ್ತೆ ನಿನ್ನ ತಾಯಿಯನ್ನ ನೋಡು, ನಿನ್ನ ತಾಯಿಯ ಬಗ್ಗೆ ಯೋಚನೆ ಮಾಡು ಅಂತೆಲ್ಲ ಹೇಳಿ ಮನವೊಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಈ ಕುನಾಲ್ನನ್ನ ಮನವೊಲಿಸಲಿಕ್ಕೆ ಸಾಧ್ಯವಾಗಿಲ್ಲ. ಅಂತಿಮವಾಗಿ ಮಧ್ಯಾಹ್ನ 1 ಗಂಟೆ ವೇಳೆಗೆ ಕುನಾಲ್ನ ತಂದೆ ಮುರಳೀಧರ್ ಅವರೇ ಮಗನ ಹತ್ತಿರ ಹೋಗಿ ಆತನನ್ನ ಕೈ ಹಿಡಿದು ದೂರ ಎಳ್ಕೊಂಡು ಬಂದು ರಕ್ಷಿಸುವಂತ ಕೆಲಸವನ್ನ ಮಾಡ್ಲಿಕ್ಕೆ ಹೋಗಿದ್ದಾರೆ. ಮಗನನ್ನ ಕೈ ಹಿಡಿದು ಎಳೆಯುವಂತ ಸಂದರ್ಭದಲ್ಲಿ ಅಷ್ಟೊತ್ತಿಗಾಗ್ಲೇ ಕುನಾಲ್ ಬೆಟ್ಟದ ತುದಿನಲ್ಲಿ ನಿಂತಿದ್ದ. ಹೀಗಾಗಿ ಆಯ ತಪ್ಪಿ ಕುನಾಲ್ ಕೆಳಗಡೆ ಬಿದ್ದಿದ್ದಾನೆ. ಮಗನನ್ನ ಇಟ್ಕೊಂಡಿದ್ದಂತ ತಂದೆ ಮುರಳೀಧರ್ ಅವರು ಕೂಡ ಬೆಟ್ಟದಿಂದ ಕೆಳಗಡೆ ಬಿದ್ದಿದ್ದಾರೆ. ಏಕಕಾಲಕ್ಕೆ ತಂದೆ ಮತ್ತೆ ಮಗ ಒಬ್ಬರ ಕೈಯನ್ನು ಒಬ್ಬರು ಹಿಡ್ಕೊಂಡು ಬೆಟ್ಟದಿಂದ 150-200 ಅಡಿ ಆಳದ ಕಂದಕಕ್ಕೆ ಬಿದ್ದು ಸಾವನ್ನಪ್ಪಿದ್ದಾರೆ. ಇದನ್ನ ಬೆಟ್ಟದ ಮೇಲೆ ನಿಂತು ನೋಡ್ತಾ ಇದ್ದಂತ ತಾಯಿ ಸಂಗೀತ ಕೂಡ ತಕ್ಷಣವೇ ಬೆಟ್ಟದಿಂದ ಕೆಳಗಡೆ ಬಿದ್ದಿದ್ದಾರೆ. ಹೀಗೆ ಏಕಕಾಲಕ್ಕೆನೆ ತಂದೆ ತಾಯಿ ಮತ್ತು ಮಗ ಮೂವರು ಕೂಡ ಈ ಕಾವಡೆ ಬೆಟ್ಟದಿಂದ ಕೆಳಗಡೆ ಬಿದ್ದು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಈ ಒಂದು ಘಟನೆಗೆ ಈ ಛತ್ರಪತಿ ಸಂಭಾಜಿನಗರ ಜಿಲ್ಲೆಯ ಜನರು, ಅಧಿಕಾರಿಗಳು, ಅಗ್ನಿಶಾಮಕ ದಳದ ಅಧಿಕಾರಿಗಳು ಎಲ್ಲರೂ ಕೂಡ ಮೂಕ ಸಾಕ್ಷಿಗಳಾಗಿದ್ರು. ಒಂದು ಐಫೋನ್ ಮೂವರ ಜೀವವನ್ನು ಬಲಿ ಪಡೆದಂತಹ ಘಟನೆಗೆ ಅಧಿಕಾರಿಗಳು, ಜನ ಎಲ್ಲರೂ ಕೂಡ ಸಾಕ್ಷಿಯಾಗಿದ್ರು. ಯಾರಿಗೂ ಕೂಡ ಇವರನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಈ ಒಂದು ಕುನಾಲ್ ಎಂಬ ಯುವಕನನ್ನ ಮನವೊಲಿಸ್ತಕ್ಕಂಥ ಪ್ರಯತ್ನವನ್ನ ಸತತ 3 ಗಂಟೆಗಳ ಕಾಲ ತಂದೆ ತಾಯಿ, ಸ್ಥಳೀಯರು, ಅಧಿಕಾರಿಗಳು ಎಲ್ಲರೂ ಕೂಡ ಮಾಡಿದ್ದಾರೆ. ಅಗ್ನಿಶಾಮಕ ದಳಕ್ಕೂ ಕೂಡ ಮಾಹಿತಿಯನ್ನು ಕೊಡಲಾಗಿತ್ತು. ಅಗ್ನಿಶಾಮಕ ದಳದ ಅಧಿಕಾರಿಗಳು ಕೂಡ ಬಂದು ಬೆಟ್ಟದ ಕೆಳಭಾಗದಲ್ಲಿ ಒಂದು ಸೇಫ್ಟಿ ನೆಟ್ ಅನ್ನ ಹಾಕಿ ಯುವಕ ಏನಾದ್ರೂ ಬಿದ್ರೆ ಆತನನ್ನ ರಕ್ಷಣೆ ಮಾಡ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಿದ್ರು. ಆದ್ರೆ ಆತ ಪದೇ ಪದೇ ತಾನು ನಿಂತಿದ್ದಂತ ಜಾಗವನ್ನ ಬದಲಿಸ್ತಾ ಇದ್ದಿದ್ದಾಗಿ ಆತ ಎಲ್ಲಿ ನಿಂತಿದ್ದ ಮತ್ತೆ ಯಾವ ಸ್ಥಳದಲ್ಲಿ ಬೀಳ್ಬೋದು ಅಂತ ಹೇಳಿ ಅಂದಾಜು ಮಾಡಿ ಸೇಫ್ಟಿ ನೆಟ್ ಅನ್ನ ಹಾಕ್ಲಿಕ್ಕೆ ಸಾಧ್ಯವಾಗಿರ್ಲಿಲ್ಲ. ಹೀಗಾಗಿ ತಂದೆ, ಮಗ ಮತ್ತು ತಾಯಿ ಮೂವರು ಕೂಡ ಒಂದೇ ಸ್ಥಳದಿಂದ ಮೇಲಿಂದ ಕೆಳಗಡೆ ಬಿದ್ದು ಆತ್ಮಹತ್ಯೆನ ಮಾಡಿಕೊಂಡು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಮಕ್ಕಳು ಯಾಕೆ ಈ ರೀತಿಯಾಗಿ ಐಫೋನ್ಗೆ ಹುಚ್ಚಿಗೆ ಒಳಗಾಗ್ತಾ ಇದ್ದಾರೆ ಅಥವಾ ಸ್ಮಾರ್ಟ್ ಫೋನ್ಗಳ ಹುಚ್ಚಿಗೆ ಒಳಗಾಗ್ತಾ ಇದ್ದಾರೆ ಅಂತಕ್ಕಂತಹ ಒಂದು ಪ್ರಶ್ನೆ ಕೂಡ ಬರುತ್ತೆ. ಮುಖ್ಯವಾಗಿ ಮನೆಯಲ್ಲಿ ತಂದೆ ತಾಯಿಗಳಿಗೆ ಆರ್ಥಿಕ ಸಂಕಷ್ಟ ಇದ್ರೂ ಕೂಡ ಮಕ್ಕಳು ತಮಗೆ ಫೋನ್ ಬೇಕೇ ಬೇಕು ಅಂತೇಳಿ ಈ ರೀತಿಯಾಗಿ ಹಠ ಹಿಡಿತಾ ಇದ್ದಾರೆ. ಈ ಹಠ ಈಗ ಮೂವರ ಜೀವವನ್ನ ಬಲಿ ಪಡ್ಕೊಂಡಿದೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.